ತಂಬಾಕು ಬೆಳೆಗಾರರು ಸರ್ಕಾರಕ್ಕೆ ಮಾಧ್ಯಮದ ಮೂಲಕ ಮನವಿ ಮಾಡಿದ್ದಾರೆ. ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ತಂಬಾಕು ಬೆಳೆಗಾರರು ಈ ಬಾರಿ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮುಂಗಾರು ಮಳೆ ಕೈಕೊಟ್ಟ ಪರಿಣಾಮ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ತಂಬಾಕು ಬೆಳೆ ಬೆಳೆದ ರೈತರು ಆತಂಕದಲ್ಲಿ ದಿನ ಕಳೆಯುತ್ತಿದ್ದಾರೆ. ರೈತರ ಅಳಲು ಏನು? ಇಲ್ಲಿದೆ ಸಂಪೂರ್ಣ ವರದಿ. ತಂಬಾಕು ಬೆಳೆಗೆ ಹೆಸರುವಾಸಿಯಾಗಿರುವ ಪಿರಿಯಾಪಟ್ಟಣ ಪ್ರದೇಶದಲ್ಲಿ ಈ ವರ್ಷ ಮುಂಗಾರು ಮಳೆ ನಿರೀಕ್ಷೆಯಂತೆ ಸುರಿಯದ ಕಾರಣ ರೈತರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಬ್ಯಾಂಕ್ಗಳು ಹಾಗೂ ಖಾಸಗಿ ಮೂಲಗಳಿಂದ ಸಾಲ ಪಡೆದು ತಂಬಾಕು ಬೆಳೆ ಬೆಳೆದ ರೈತರು ಈಗ ಆಕಾಶದತ್ತ ಮುಖ ಮಾಡಿ ಮಳೆಯ ನಿರೀಕ್ಷೆಯಲ್ಲಿದ್ದಾರೆ. ಮಳೆ ಇಲ್ಲದೆ ಬೆಳೆ ಒಣಗುತ್ತಿದ್ದು ಹೂಡಿಕೆ ಮಾಡಿದ ಹಣವು ಕೈತಪ್ಪುವ ಭೀತಿ ಎದುರಾಗಿದೆ. ಚಪ್ಪರದಹಳ್ಳಿ ಗ್ರಾಮ ಸೇರಿದಂತೆ ಹಲವು ಕಡೆ ರೈತರು ಮಳೆಯಾಗಲೆಂದು ದೇವರಿಗೆ ವಿಶೇಷ ಪೂಜೆ ಪ್ರಾರ್ಥನೆಗಳನ್ನ ಸಲ್ಲಿಸಿದ್ರೂ ಮಳೆಯ ಸುಳಿವಿಲ್ಲ ಎಂದು ರೈತರು ತಮ್ಮ ಅಳಲನ್ನ ನಮ್ಮ ಮಾಧ್ಯಮದ ಎದುರು ಹಂಚಿಕೊಂಡಿದ್ದಾರೆ. ಮುಂಗಾರು ವೈಫಲ್ಯದಿಂದ ರೈತರ ಬದುಕು ಅತಂತ್ರವಾಗಿದ್ದು ಸರ್ಕಾರ ತುರ್ತಾಗಿ ಬೆಳೆ ಹಾನಿ ಸಮೀಕ್ಷೆ ನಡೆಸಿ ಸೂಕ್ತ ಪರಿಹಾರ ಹಾಗೂ ಆರ್ಥಿಕ ನೆರವು ನೀಡಬೇಕು ಎಂದು ರೈತರು ಆಗ್ರಹಿಸಿದ್ದಾರೆ. ತಂಬಾಕು ನಾಡಿನ ರೈತರ ಸಂಕಷ್ಟಕ್ಕೆ ರಾಜ್ಯ ಸರ್ಕಾರ ಯಾವ ರೀತಿಯ ಸ್ಪಂದನೆ ನೀಡುತ್ತದೆ ಎಂಬುದು ಕಾದು ನೋಡಬೇಕಾಗಿದೆ. ಕ್ಯಾಮೆರಾ ಮುಂದೆ ರೈತರ ಅಳಲು. ವರದಿ ಪ್ರಕಾಶ್ ಸಿಜೆ, ಕನಕ ಟಿವಿ, ಪಿರಿಯಾಪಟ್ಟಣ. ಇಂತಹ ನಿಖರ ಹಾಗೂ ಜನಪರ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ. ಚಪ್ಪರದಳ್ಳಿ ಗ್ರಾಮದಲ್ಲಿ ವಾಸ ಆಗಿದ್ದೀವಿ. ನಾವು ತಂಬಾಕು ಬೆಳೆ ಬೆಳೆದಿದ್ದೀವಿ. ಎಲ್ಲ ಹಾಳಾಗಿದೆ. ಏನು ಮಾಡೋದು ಅಂತ ಗೊತ್ತಾಯ್ತಿಲ್ಲ. ಮಳೆನೇ ನೋಡ್ತಾ ಇದ್ದೀವಿ. ಮಳೆ ನೋಡಿದ್ರೂ ಬೆಳೆ ಏನೂ ಇಲ್ಲ. ಮುಂಗಾರು ಏನೂ ಆಗಿಲ್ಲ. ನಾವು ಬಡವರು ಸಾಲ ಸೋಲ ಮಾಡಿದ್ದೀವಿ. ಇದನ್ನೇ ನಂಬ್ಕೊಂಡು ಬದುಕ್ತಾ ಇದ್ದೀವಿ. ಏನೂ ಲಾಭ ಇಲ್ಲ. ಏನು ಮಾಡೋದು ಅಂತ ಗೊತ್ತಾಯ್ತಾ ಇಲ್ಲ. ಬ್ಯಾಂಕ್ಗಳೆಲ್ಲ ಸಾಲ ಮಾಡಿದ್ದೀವಿ, ಫೈನಾನ್ಸ್ಗಳೆಲ್ಲ ಸಾಲ ಮಾಡಿದ್ದೀವಿ. ಹೆಂಗೆ ತೀರ್ಸೋದು ಅಂತ ಗೊತ್ತಾಯ್ತಾ ಇಲ್ಲ. ಹಿಂಗಾಗಿ ನಮ್ಮ ಬದುಕೆಲ್ಲ ವ್ಯರ್ಥ ಆಗದೆ. ಏನು ಮಾಡೋದು, ಮುಂದಿನ ಜೀವನ ಹೆಂಗೆ ಅಂತ ಗೊತ್ತಿಲ್ಲ. ಅಲ್ಪ ಸ್ವಲ್ಪ ಬೆಳೆ ಬೆಳ್ಕೊತೀವಿ, ರಾಗಿ ದವಸ ಧಾನ್ಯಗಳನ್ನು. ಆದರೂ ಬೆಳ್ಕೊಳ್ಳೋಕ್ಕೂ ಮಳೆ ಆಯ್ತಾ ಇಲ್ಲ. ಏನು ಮಾಡೋದು ಅಂತ ಗೊತ್ತಾಯ್ತಾ ಇಲ್ಲ ಸಹ. ಮೋಡನೇ ನೋಡ್ತಾ ಇದ್ದೀವಿ ಮಳೆ ಬರ್ತದೆ ಅಂತ, ಆದರೂ ಮಳೆ ಬಂದಿಲ್ಲ. ಎಲ್ಲ ಬಡವರೆಲ್ಲ ಕಂಗ್ಲಾಗವ್ರೆ. ಏನು ಮಾಡೋದು ಅಂತ ಗೊತ್ತಾಯ್ತಾ ಇಲ್ಲ. ಈಗ ನಮ್ಮ ಚಪ್ಪರದಳ್ಳಿ ಗ್ರಾಮ ಅಲ್ಲ, ಇಡೀ ಕರ್ನಾಟಕಕ್ಕೆ ಮಳೆ ಇಲ್ಲ. ಎಲ್ಲರೂ ಹಾಳಾಗವ್ರೆ. ಬ್ಯಾಂಕ್ಗಳಲ್ಲೂ ಸಾಲ ಕೊಡ್ತಾ ಇಲ್ಲ, ಫೈನಾನ್ಸ್ಗಳಲ್ಲೂ ಸಾಲ ಕೊಡ್ತಾ ಇಲ್ಲ. ಮಾಡಿಬಿಟ್ಟಿದ್ದೀವಿ, ಆದರೂ ಹೆಂಗೆ ತೀರ್ಸೋದು ಅಂತ ಗೊತ್ತಾಯ್ತಾ ಇಲ್ಲ. ಸರ್ಕಾರ ವ್ಯರ್ಥವಾಗಿರೋ ಬೆಳೆಗೆ ಸೂಕ್ತ ಪರಿಹಾರ ಕೊಡಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಬಂದ್ರತೆ